ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಹಾಗೂ ಪ್ರಕಾಶಕರ ಸಂಘ ಬಾಲ್ಕಿ ಕಾಯಕರ್ ಅಭಿಮಾನಿ ಬಳಗ ಬಾಲ್ಕಿ ಇಂದು ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಮಾಲಿಂಗ್ ಸ್ವಾಮೀಜಿಯವರೇ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿಗಳೇ ಹಾಗೂ ಈ ಸಭೆಯ ಉದ್ಘಾಟಕರಾಗಿ ಆಗಿಸಿದಂಥ ಬ್ರಹ್ಮಕುಮಾರಿ ರಾಧಾ ಬೈಂಜಿಯವರೇ ಹಾಗೂ ಬಾಲ್ಕಿ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಲ್ಲಿಕಾರ್ಜುನ್ ಕೊಡ್ಡಣಕೆರೆ ಸಾಹೇಬ್ರೆ ಹಾಗೂ ತಾಲೂಕಾ RTO ಆಫೀಸರ್ ಆದಂಥ ಜಾಫರ್ ಸರ್ ಅವರೇ ಹಾಗೂ CPI ಆದಂಥ ಅಮೃತ್ ಸರ್ ಅವರೇ, ಅನುಭವ ನುಡಿದಂಥ ಆತ್ಮೀಯರು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅವರೇ, ತಾಲೂಕಾ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರು ಜಯರಾಜ್ ದಾಕ್ಷಡ್ಯ ಅವರೇ ಹಾಗೂ ಹಿರಿಯರು ಮಾರ್ಗದರ್ಶಕರಾದಂಥ ಗಣಪತಿ ಬೋಜ್ರೆ ಸರ್ ಅವರೇ, ತಾಲೂಕಾ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಈ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರೂಪಣೆ ನೆರವೇರಿಸಿದಂಥ ನಮ್ಮ ಆತ್ಮೀಯ ಸೋದರರಾದಂಥ ದೀಪಕ್ ಕುಮಾರ್ ತನ್ಕೆ ಅವರೇ, ಇಲ್ಲಿ ಆಗಮಿಸಿದಂಥ ಬಾಲ್ಕಿ ತಾಲೂಕಿನ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಬಂಧು ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ನನ್ನ ಸೋದರ ಸೋದರಿಯರೇ, ಯಾಕಂದರೆ ಮೊಟ್ಟ ಮೊದಲನೇದಾಗಿ ನಾನು ಪತ್ರಕರ್ತರಲ್ಲಿ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಪತ್ರಕರ್ತ ದಿನಾಚರಣೆ ಜುಲೈ 1ನೇ ತಾರೀಕು. ಯಾಕಂದ್ರೆ ಆ ನಿರ್ಧಾರ ನಾನು 7ನೇ ತಾರೀಕು ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೆ. ಯಾಕಂದ್ರೆ ಡಿಲೇ ಆಯ್ತಂತ ಆ ವಿಷಯ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ದಿನಾಂಕ 1ರಂದು ವೈದ್ಯರ ದಿನಾಚರಣೆ ಅಂಗವಾಗಿ ನಾನು ಮೇಡಮ್ ಜೊತೆ ಬೆಂಗಳೂರಿನಲ್ಲಿ 3 ದಿವಸ ಉಳ್ಕೊಂಡಿವಿ. ತದನಂತರ ನಾವು 4 ತಾರೀಕು ಗುಲ್ಬರ್ಗಾಕ್ಕೆ ಬಂದೆ. 7ನೇ ತಾರೀಕು ಪೂಜ್ಯ ಅಪ್ಪಾಜಿ ಅವರು ಮತ್ತು ನಮ್ಮ ಬಳಗದವರು 7ನೇ ತಾರೀಕು ಬಾಲ್ಕಿಯಲ್ಲಿ ಕಾರ್ಯಕ್ರಮ ನಾವು ನೆರವೇರ್ಕೋತೀವಿ ಅಂತಕ್ಕಂಥ ಅಪ್ಪಾಜಿ ಅವರು ಮಾತಾಡಿದ್ರು, ನಮ್ಮ ಕಾಳಿದಾಸ್ ಸಾಹೇಬರು ಎಲ್ಲ ಟೀಮ್ ಮಾತಾಡಿದ್ರು. ಬಟ್ ಅಲ್ಲಿನ ಗುಲ್ಬರ್ಗಾ ಜಿಲ್ಲೆಯ ಜನ ನಮ್ಮ ಗೌಡರು ಎಲ್ಲ ಸೇರಿಕೊಂಡು ನಾವು ಗುಲ್ಬರ್ಗಾನಲ್ಲೇ 7ನೇ ತಾರೀಕು ಇಟ್ಕೊಳ್ತೀವಿ ಸರ್ ಅಂತಕ್ಕಂಥ ನಾನು ಗೊಂದಲನಲ್ಲಿ ಆದೆ. ಅದಕ್ಕೆ ಅವ್ರ ಡಿಪಾರ್ಟ್ಮೆಂಟ್ದವ್ರನ್ನು 7ನೇ ತಾರೀಕೆ ಮಾಡ್ತೀವಿ ಸರ್ ಅಂದಾಗ ಸುಮಾರು 700 ಜನ ಸೇರಿಕೊಂಡು ಮೇಡಮನ್ನು ಅತಿ ಗೌರವದಿಂದ ಜಿಲ್ಲೆಯಲ್ಲಿ ಸನ್ಮಾನ ಸಮಾರಂಭ ಮಾಡಿದ್ರು. ಅದಕ್ಕೋಸ್ಕರ ನನ್ನ ಸ್ವಕ್ಷೇತ್ರದಲ್ಲಿ ಮಾಡ್ಬೇಕಂತ ನನ್ನ ಆಸೆ ಇತ್ತು. ಯಾಕಂದ್ರೆ ಯಾವಾಗಲೂ ನಾವು ಹುಟ್ಟಿದ ಊರಿಗೆ ಮರಿಬಾರ್ದು ಫಸ್ಟ್. ಯಾಕಂದ್ರೆ ನಮ್ಮ ಕಾರ್ಯಸ್ಥಳ ಹುಟ್ಟೂರು, ನನ್ನ ಶಿಕ್ಷಕರು ತಾವೆಲ್ಲರೂ ನಾವು ಮೊಟ್ಟ ಮೊದಲಾಗಿ ತಮಗೆ ಗೌರವ ಕೊಟ್ಟು ಆಮೇಲೆ ನಾವು ಗೌರವ ತಗೋಬೇಕು. ಇದು ಸಂಸ್ಕಾರಸ್ಥರ ಲಕ್ಷಣ. ಅದಕ್ಕೆ ಬಂಧುಗಳೇ, ಈಗಾಗಲೇ ನಮ್ಮ ಪಾಟೀಲ್ ಸಾಹೇಬರು ಮಾತಾಡಿದ್ದಾರೆ, ಬೈಂಜಿಯವರು ಮಾತಾಡಿದ್ದಾರೆ, ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಯಾಕಂದ್ರೆ ಪತ್ರಕರ್ತರಲ್ಲಿ ದೊಡ್ಡ ಜವಾಬ್ದಾರಿ ಇದೆ, ಅಷ್ಟೇ ರಿಸ್ಕ್ನೂ ಇದೆ. ರಿಸ್ಕ್ ಯಾರು ಹೇಳಂಗಿಲ್ಲ. ಅನೇಕ ಜನ ಪತ್ರಕರ್ತರ ಕೊಲೆಯಾಗಿದೆ. ಯಾಕಾಗಿದೆ? ಅದು ಸಾರ್ವಜನಿಕರ ವಿಷಯ ನೀವು ಮಂಡನೆ ಮಾಡಿದಾಗೆ ಆಗಿದೆ, ನಿಮಗೋಸ್ಕರ ಆಗಿಲ್ಲ. ಅದಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ತಮಗೆ ಸವಲತ್ತು ಕೊಡ್ತದ ನನಗೆ ಗೊತ್ತಿಲ್ಲ. ಸರ್ಕಾರ ನಿಮಗೋಸ್ಕರ ಅನೇಕ ಕಾನೂನು ತಿದ್ದುಪಡಿ ಮಾಡಬೇಕು. ಮಿನಿಮಮ್ ಗೌರವಧನ ಕೊಡಬೇಕು. ಮತ್ತೆ ತಮಗೆ ಸೆಕ್ಯೂರಿಟಿ ಬೇಕು. ಇವತ್ತಿನ ಕಾಲದಲ್ಲಿ ಅಪ್ಪಾಜಿಯವರ ಸೆಕ್ಯೂರಿಟಿ ಬೇಕೇ ಬೇಕು. ಕಮರ್ಷಿಯಲ್ ಜನ ಜಾಸ್ತಿ ಆಗಿದ್ದಾರೆ. ಅನೇಕರ ನಿಮಗೆ ಗೌರವ ಬೇಕು. ಮತ್ತೆ ಇಡೀ ದೇಶಾದ್ಯಂತ ಗೌಡರು ಹೇಳಿದ್ರು ಅದರ ಬಗ್ಗೆ ವಿಶೇಷವಾಗಿ. ಇವತ್ತು ಏನೇನು ನಡೀಲಿ, ದಿಲ್ಲಿಯಲ್ಲಿ, ಬೆಂಗಳೂರಿನಲ್ಲಿ, ಬಾಲ್ಕಿಯಲ್ಲಿ ಏನೇನು ನಡೀಲಿ, ಅದಕ್ಕೆ 4ನೇ ಕಣ್ಣು ನೀವಿದ್ರೆ ಬೇರೆ ಯಾವ ಕಣ್ಣಿಲ್ಲ.
ಯಾಕಂದ್ರೆ ಆಗಿನ ಕಾಲದಲ್ಲಿ ಸಂವಿಧಾನ ರಚನೆಯಲ್ಲಿ ಬಾಬಾ ಸಾಹೇಬರು ಅಂತ ಹೇಳಿದ್ರು, ಕಾರ್ಯಾಂಗ ನ್ಯಾಯಾಂಗ ಲಾಸ್ಟಿಕ್ ಪತ್ರಿಕಾಂಗ. ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ ಪ್ರಾರಂಭ ಮಾಡ್ತಾರಂದ್ರ, ಪಾರ್ಲಿಮೆಂಟ್ ಏನೇ ವಿಷಯಗಳು ಬದಲಾವಣೆ ಡೆವಲಪ್ಮೆಂಟ್ ಆದ್ರ ಬಗ್ಗೆ ಪೂರಾ ಗ್ರಾಮ ಮಟ್ಟಕ್ಕೆ ಮುಟ್ಟಬೇಕು, ಆ ಬಡವರಿಗೆ ಮುಟ್ಟಬೇಕು, ಕೂಲಿ ನಾಲಿ ಮಾಡ್ತಕ್ಕಂಥ ಜನರಿಗೆ ಮುಟ್ಟಬೇಕಂತಕ್ಕಂಥ ಬಾಬಾ ಸಾಹೇಬರು ಕನಸಿರುತ್ತೆ. ಅದಕ್ಕೋಸ್ಕರ ನಿಮಗೆ ಎಷ್ಟೇ ನಾವು ವರ್ಣನೆ ಮಾಡಿದ್ರು ಕಡಿಮೆ ಇದೆ. ದಯವಿಟ್ಟು ತಾವು ಆದಷ್ಟು ನನ್ನ ಒಂದು ವೈಯಕ್ತಿಕ ವಿಚಾರ ಬಗ್ಗೆ ಆದಷ್ಟು ಒಳ್ಳೆ ತಾವು ನ್ಯೂಸ್ ಅನ್ನು ತಮ್ಮ ಪತ್ರಿಕೆಯಲ್ಲಿ ಮಂಡನೆ ಮಾಡ್ರಿ. ಮತ್ತು ಅನೇಕ ಊರಲ್ಲಿ ಸಹ ಸಮಸ್ಯೆಗಳು ಜಾಸ್ತಿ ಇದೆ. ನಮ್ಮ ಕಳಕಳಿ ಇದೆ, ತಾವು ಯಾವ ಊರಲ್ಲಿ ಸಮಸ್ಯೆ ಇದೆ, ಯಾವ ಸಮುದಾಯದಲ್ಲಿ ಸಮಸ್ಯೆ ಇದೆ ಅಂಥವರನ್ನು ತಾವು ಮೇಲಕ್ಕೆ ಹಾಕಬೇಕಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಬಂಧುಗಳೇ, ಈಗಾಗಲೇ ಡಿವೈಎಸ್ಪಿ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ನಾನು ಈ ವೇದಿಕೆ ಪರವಾಗಿ ಸ್ವಾಗತಿಸುತ್ತೇನೆ ಮತ್ತು ಅವರಿಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ನೂ ಅಪ್ಪಾಜಿ ಬಡವರಿಗೆ ರೈತರಿಗೆ ಇನ್ನೂ ಕಾನೂನು ಗುರುತಿಲ್ಲ. बहन जी, अभी कानून मालूम नहीं, खेती करने लोगों को भी मालूम नहीं। मैं यही मंच पे एक बार कहा था, हमारे जज साहब को भी कहा था मैं, कानून वो कोर्ट के 4 दीवार में ही है। आम आदमी तक अगर से कानून गया, लोग जागरूक हो जाते, देश की प्रगति हो जाती। ನಮ್ಮೆಲ್ಲರ ಕರ್ತವ್ಯ ಇದೆ, ಪ್ರತಿಯೊಬ್ಬರಿಗೆ ನಾವು ಕಾನೂನು ಅರಿವು ಕೊಡಬೇಕು, ಮತ್ತೆ ಪ್ರತಿಯೊಂದು ವಿಷಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಆ ಕೆಲಸ ನೀವು ಮಾತ್ರ ಮಾಡಬಹುದು. ಯಾಕಂದ್ರೆ ನಾವು ಮಾತಾಡಬಹುದು, ಪತ್ರಿಕಾ ಮುಖಾಂತರ ತಾವೇ ಹೇಳಬೇಕಾಗ್ತದ. ಅದಕ್ಕೆ ತಾವು ಸಮಯ ಕೊಟ್ಟು, ನಾನೇನು ದೊಡ್ಡ ನಿಮಗೆ ಏನೂ ಕೊಟ್ಟಿಲ್ಲ, ನಮ್ದು ಒಂದು ಆಸೆ ಇದೆ, ನಿಮ್ಮ ಸೇವೆ ಮಾಡಬೇಕು. ಎಲ್ಲರೂ ಪ್ರತಿಯೊಬ್ಬರು ಸೇವೆ ಮಾಡ್ತಾರೆ. ಪ್ರತಿ ವರ್ಷ ನಾ ಎಲ್ಲೇ ಇರಲಿ ಆ ದಿನಾಂಕದಂದು ನಾವು ಮಾಡ್ತೇವಂತಕ್ಕಂಥ ತಮ್ಮ ಸೇವೆ ಮಾಡ್ತಕ್ಕಂಥ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಬಳಗ ವತಿಯಿಂದ ಖಂಡಿತನಾಗಿ ನಾವು ತಮ್ಮ ಸೇವೆಯಲ್ಲಿ ಸದಾ ಇರ್ತೀವಿ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ತಾವು ಇಷ್ಟು ಶ್ರಮಪಟ್ಟು ನಮ್ಮ ಈ ಒಂದು ಸಭೆನೂ ಮಾಡಬೇಕಾದ್ರೆ ನಾನು ಬೋಚ್ರೆ ಸರಿಗೆ ಮತ್ತೆ ನಮ್ಮ ಅಧ್ಯಕ್ಷರಿಗೂ 3 ದಿವಸ ಮುಂಚೆನೆ ನಾವು ವಿನಂತಿ ಮಾಡಿಕೊಂಡೆ, ಸರ ನಾವು ಖಂಡಿತ ಅದು ಒಂದು ಕಾರ್ಯಕ್ರಮ ಮಾಡಿ ತಾವು ಸಮಯ ಕೊಡ್ರಿ ಅಂತಕ್ಕಂಥ ಅಧ್ಯಕ್ಷರು ಮತ್ತು ತಮ್ಮ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳು ಒಪ್ಪಿದ್ದಕ್ಕಾಗಿ ನಾನು ತಮ್ಮೆಲ್ಲರಿಗೆ ಚಿರಋಣಿ ಇದ್ದೀನಿ. ಅದಕ್ಕೆ ದಯವಿಟ್ಟು ತಾವು ಈ ಒಂದು ಭಾಗದ ಜನರ ಏಳಿಗೆಗಾಗಿ ಮತ್ತು ದೀನದಲಿತರ ಏಳಿಗೆಗಾಗಿ ಮತ್ತು ಮುದ್ದು ಮಕ್ಕಳ ಏಳಿಗೆಗಾಗಿ ತಮ್ಮ ಪತ್ರಿಕೆಯಲ್ಲಿ ಹೆಚ್ಚಿನ ಒಳ್ಳೆಯ ವಿಷಯಗಳನ್ನು ಮಂಡನೆ ಮಾಡಬೇಕಂತ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಬಳಗದ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಶ್ರೀಯುತರು ಕಾನೇಕರ್ ಸರ್ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ಪತ್ರಕರ್ತರು ಗ್ರಾಮೀಣ ಭಾಗದಲ್ಲಿರುವಂತಹ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಅದಕ್ಕೆ ಪರಿಹಾರ ನೀಡುವಂತಾಗಲಿ ಎನ್ನುವಂತಹ ಉದ್ದೇಶದೊಂದಿಗೆ ಮಾತನಾಡಿರುವ ಕಾನೇಕರ್ ಸರ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ, ಆತ್ಮೀಯ ಬಂಧುಗಳೇ, ನಮ್ಮ ಮಧ್ಯದಲ್ಲಿ ಇದೀಗ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ